ಬೇಸಿಕ್ ಸ್ಕಿನ್ ಕೇರಲ್ಲಿ ಬೇಕಾಗಿರುವಂಥ ಫಸ್ಟ್ ಕ್ರೀಮ್ ಅಂದರೆ ಮಾಯ್ಶ್ಚರೈಸರ್ ಅಲ್ಲಿ ಲೈಟ್ ಇರುತ್ತೆ, ಸೇಮ್ ಟು ಸೇಮ್ ಹಾಗೆ ಇರುತ್ತೆ. ಇದು ಸಹ ಅಷ್ಟೇ, ನಿಮಗೆ ಯಾವುದೇ ರೀತಿ ಅಪ್ಲೈ ಮಾಡಿ ಮಸಾಜ್ ಮಾಡಿದ ತಕ್ಷಣ ಅದು ನೀಟಾಗಿ ಪೆನಿಟ್ರೇಟ್ ಆಗಿಬಿಡುತ್ತೆ, ಡ್ರೈ ಆಗುತ್ತೆ ಸ್ಕಿನ್ನು. ಯಾವುದ್ಯಾವುದೋ ಕಡಿಮೆ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ಮುಖ ಕೆಡಿಸ್ಕೊಳ್ಳೋ ಬದಲು ಸ್ವಲ್ಪ ಜಾಸ್ತಿ ಆದ್ರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಇದನ್ನು ನಿಮಗೆ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಟೀನೇಜರ್ ಸೀರೀಸ್ ಅಂತ ಒಂದಷ್ಟು ಎಪಿಸೋಡ್ಸ್ನ ಮಾಡ್ತೀನಿ. ಓಕೆ, ಸೊ ಇದು ಬಂದು ಫಸ್ಟ್. ಇದರಲ್ಲಿ ನಾನು ಬೇಸಿಕ್ ಸ್ಕಿನ್ ಕೇರಲ್ಲಿ ಬೇಕಾಗಿರುವಂಥ ಫಸ್ಟ್ ಕ್ರೀಮ್ ಅಂದರೆ ಮಾಯ್ಶ್ಚರೈಸರ್ ಅಲ್ವಾ. ಸೊ ಆ ಮಾಯ್ಶ್ಚರೈಸರ್ ಟೀನೇಜರ್ಸೇ ಅಲ್ಲ, ಯಾರಾದರೂ ಸರಿನೂ ಯೂಸ್ ಮಾಡಬೇಕಾಗಿರುವಂಥ ಬೆಸ್ಟ್ ಅಂದರೆ ಬೆಸ್ಟ್ ಫಾರ್ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಎಲ್ಲದಕ್ಕೂ ಒಳ್ಳೆಯದು ಅನ್ನುವಂಥ ಮಾಯ್ಶ್ಚರೈಸರ್ಸ್ನ ಕೆಲವೊಂದಷ್ಟನ್ನು ತೋರಿಸ್ತೀನಿ. ಸೊ ವಿಡಿಯೋನ ಪೂರ್ತಿವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ನೋಡೋಣ ಯಾವ್ಯಾವ ಕ್ರೀಮು ಯಾವ ಸ್ಕಿನ್ಗೆ ಬೆಸ್ಟ್ ಅಂತ. ಓಕೆ, ಇದೊಂದು ಪುಟ್ಟ ವಿಡಿಯೋ ಅಷ್ಟೇ. ಇದರಲ್ಲಿ ಬರೀ ನಾನು ಮಾಯ್ಶ್ಚರೈಸರ್ಸ್ನ ತೋರಿಸ್ತಿದ್ದೀನಿ. ಸೊ ಟೀನೇಜರ್ಸ್ಗೆ ಬೆಸ್ಟ್, ಅವ್ರು ಆಗ್ತಾನೆ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಇದು ಬೆಸ್ಟ್ ಮಾಯ್ಶ್ಚರೈಸರ್ಸು. ಸೊ ಇವತ್ತಿನ ವಿಡಿಯೋನ ನಾನು ಮಾಯ್ಶ್ಚರೈಸರ್ಸ್ ತೋರಿಸ್ತಿದ್ದೀನಿ. ನೆಕ್ಸ್ಟ್ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಯಾವ್ದು ಯೂಸ್ ಮಾಡ್ಬೋದು, ಯಾವ ಥರ ನಾವು ಅಪ್ಲೈ ಮಾಡ್ಕೊಳ್ಬೋದು, ಯಾವ ಥರ ನಮ್ಮ ಸ್ಕಿನ್ನ ಕಾಪಾಡ್ಕೋಬೋದು ಅನ್ನೋದನ್ನ ಅದನ್ನು ಕೂಡ ಹೇಳ್ತೀನಿ ನಾನು. ಸೊ ಒಂದೊಂದಾಗಿ ನೋಡೋಣ. ಸೊ ಇವತ್ತು ನಾನು ತೋರಿಸ್ತಿರುವಂಥ ಫಾರ್ಮಸಿ ಮಾಯ್ಶ್ಚರೈಸರ್ ಕ್ರೀಮು ಇದಂತೂ ಬೆಸ್ಟಲ್ಲಿ ಬೆಸ್ಟು. ಎವಿಯಾನ್ ಅಂತ ವಿಟಮಿನ್ ಇ ಆಯಿಲ್ ಇರೋವಂಥ ಫೇಸ್ ಕ್ರೀಮ್ ಇದು. ಇದನ್ನು ನೀವು ಫೇಸ್ ಕ್ರೀಮ್ ಥರನೂ ಯೂಸ್ ಮಾಡಿ, ಮಾಯ್ಶ್ಚರೈಸರ್ ಥರ ಯೂಸ್ ಮಾಡಿ, ಎರಡು ಥರನೂ ಇದು ವರ್ಕ್ ಆಗುತ್ತೆ. ಓಕೆನಾ. ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಮಾಯ್ಶ್ಚರ್ ಎಫೆಕ್ಟ್ ಕೊಡುತ್ತೆ. ಆಯಿಲಿ ಸ್ಕಿನ್ ಅವ್ರು ಸಹ ಯೂಸ್ ಮಾಡ್ಬೋದು. ಒನ್ಸ್ ಅಪ್ಲೈ ಮಾಡಿ ಮಸಾಜ್ ಮಾಡಿದ ತಕ್ಷಣ ಅದು ನೀಟಾಗಿ ಪೆನಿಟ್ರೇಟ್ ಆಗಿಬಿಡುತ್ತೆ, ಡ್ರೈ ಆಗುತ್ತೆ ಸ್ಕಿನ್ನು. ಸೊ ಯಾವುದೇ ರೀತಿ ಆಯಿಲಿ ಗ್ರೀಸಿ ಎಫೆಕ್ಟ್ ಇರೋದಿಲ್ಲ, ಶೈನ್ ಬರುತ್ತೆ ಸ್ಕಿನ್ನಲ್ಲಿ. ಸೊ ಇದು ಬಂದು ಟ್ಯೂಬ್ ಥರ ಇರುತ್ತೆ, ಫಾರ್ಮಸಿನಲ್ಲಿ ಸಿಗುತ್ತೆ, ಯಾವುದನ್ನ ಮೆಡಿಕಲ್ ಸ್ಟೋರ್ಸಲ್ಲಿ ಕೇಳಿ ಇರುತ್ತೆ, ಇಲ್ಲ 1mg ಆ್ಯಪ್ ಅಮೆಝಾನಲ್ಲಿ ಸಿಗುತ್ತೆ. ಓಕೆ, ಆ್ಯಂಡ್ ದ ಪ್ರೈಸ್ ಆಫ್ ದಿಸ್ ಪ್ರಾಡಕ್ಟ್ ಈಸ್ 197 ತೋರಿಸ್ತಿದೆ, ಬಟ್ ಬೆಸ್ಟ್ ವರ್ತ್. ಓಕೆ, ಇದು ನೋಡಿ ಟ್ಯೂಬ್ ಈ ಥರ ಇದೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಈಸ್ ವೆರಿ ಥಿಕ್ ಫಾರ್ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಎರಡಕ್ಕೂ ತುಂಬ ಒಳ್ಳೆ ಕ್ರೀಮ್ ಇದು. ಸೊ ಒನ್ಸ್ ನೀವು ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿದ ತಕ್ಷಣ ಅದು ಪೂರ್ತಿಯಾಗಿ ಪೆನಿಟ್ರೇಟ್ ಆಗಿಬಿಡುತ್ತೆ, ಯಾವುದೋ ರೀತಿ ನಿಮಗೆ ಗ್ರೀಸಿ ಎಫೆಕ್ಟ್ ಇರೋದಿಲ್ಲ. ಓಕೆ, ಸೊ ದಿಸ್ ಇಸ್ ಮೈ ಸ್ಕಿನ್ ರೈಟ್ ನೌ ಆ್ಯಂಡ್ ಐ ಆಮ್ ಅಬ್ಸೆಸ್ಡ್ ವಿತ್ ದಿಸ್ ಮಾಯ್ಶ್ಚರೈಸರ್. ಐ ಲವ್ ದಿಸ್ ಮಾಯ್ಶ್ಚರೈಸರ್. ಓಕೆ, ಇದಂತೂ ವಿಂಟರ್ ಸ್ಕಿನ್ ಕೇರ್ಗೆ ತುಂಬ ಒಳ್ಳೆಯದು. ಸೊ ಇದಾದಮೇಲೆ ಒನ್ ಮೋರ್ ಫಾರ್ಮಸಿ ಕ್ರೀಮ್, ಮೈ ಫೇವ್ರೆಟ್ ಕ್ರೀಮ್ ಎಮೋಲಿನ್. ಇದ್ರ ಇದು ಎವಿಯಾನ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಿತ್ತಲ್ವಾ, ಇದ್ರ ಕನ್ಸಿಸ್ಟೆನ್ಸಿ ತುಂಬ ಅಂದರೆ ತುಂಬ ಲೈಟ್ ಇರುತ್ತೆ, ಸೇಮ್ ಟು ಸೇಮ್ ಹಾಗೆ ಇರುತ್ತೆ. ಇದು ಸಹ ಅಷ್ಟೇ, ನಿಮಗೆ ಯಾವುದೇ ರೀತಿ ಗ್ರೀಸಿ ಎಫೆಕ್ಟ್ ಇರಲ್ಲ, ತುಂಬ ಲೈಟಾಗಿರುತ್ತೆ, ಬೇಗ ಪೆನಿಟ್ರೇಟ್ ಆಗ್ಬಿಡುತ್ತೆ ಸ್ಕಿನ್ ಒಳಗಡೆ, ಬೇಗ ಡ್ರೈ ಆಗುತ್ತೆ. ಡ್ರೈ ಸ್ಕಿನ್ ಅವರು, ಆಯಿಲಿ ಸ್ಕಿನ್ ಅವರು, ಕಾಂಬಿನೇಷನ್ ಸ್ಕಿನ್ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಇದು ನಿಮ್ಮ ಸ್ಕಿನ್ನು ಈ ಥರ ಇರುತ್ತೆ ಎಫೆಕ್ಟು. ಸೊ ಯಾವುದೇ ರೀತಿ ನಿಮಗೆ ಆಯಿಲಿ ಅಂತ ಅನಿಸೋದಿಲ್ಲ, ಗ್ಲೋ ಬರುತ್ತೆ. ಒಂದು ಅಪ್ಲೈ ಮಾಡಿದ ತಕ್ಷಣ ಗ್ಲೋ ಬರುತ್ತೆ, ಹಾಗೆ ಮಾಯ್ಶ್ಚರ್ ಲಾಕ್ ಆಗುತ್ತೆ ಸ್ಕಿನ್ನಲ್ಲಿ. ಸೊ ಎಮೋಲಿನು ಒನ್ ಮೋರ್ ಫಾರ್ಮಸಿ ಕ್ರೀಮ್ ಆ್ಯಂಡ್ ದ ಪ್ರೈಸ್ ಆಫ್ ದಿಸ್ ಕ್ರೀಮ್ ಈಸ್ 346 ಅಂತ ತೋರಿಸಿದೆ. ನೀವು ಅಮೆಝಾನಲ್ಲಿ ಇಲ್ಲ 1mgನಲ್ಲಿ ತೊಗೊಂಡ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ ಇದು. ಓಕೆ, ಎಮೋಲಿನ್ ಆ್ಯಂಡ್ ದೊಡ್ಡ ಟ್ಯೂಬು ನಿಮಗೆ ಅರೌಂಡ್ ಒಂದು 3-4 ಮಂತ್ಸ್ ಬರುತ್ತೆ. ಓಕೆ, ನೀವು 3 ಟೈಮ್ಸ್ ಯೂಸ್ ಮಾಡಿದ್ರು ದಿನಕ್ಕೆ. ಆ್ಯಂಡ್ ಕ್ರೀಮ್, ಇವೆರಡೂ ಕ್ರೀಮ್ ಬೇಡ, ಇನ್ನೂ ಸ್ವಲ್ಪ ಲೈಟಾಗಿರೋದು ಅಫೋರ್ಡಬಲ್ ರೇಂಜಲ್ಲಿ ಇರೋದು ಅಂತಂದರೆ ಆಲೋವೆರಾ ಜೆಲ್ಲು. ಈ ಆಲೋವೆರಾ ಜೆಲ್ಗೆ ನೀವೇನು ಮಾಡಬೇಕಂದ್ರೆ ವಿಟಮಿನ್ ಇ ಆಯಿಲ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಅದನ್ನು ನೀವು ಮಾಯ್ಶ್ಚರೈಸರ್ ಥರನೇ ಅಪ್ಲೈ ಮಾಡಿ, ನೈಟ್ ಮಾಸ್ಕ್ ಥರ ಏನು ಬೇಡ, ಮಾಯ್ಶ್ಚರೈಸರ್ ಥರ ಅಪ್ಲೈ ಮಾಡಿದ್ರೆ ಸಹ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಂಡ್ರು ಸಾಕು, ನಿಮಗೆ ಮಾಯ್ಶ್ಚರ್ ಲಾಕ್ ಆಗುತ್ತೆ, ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಡ್ರೈ ಆಗೋದಿಲ್ಲ. ಓಕೆನಾ. ಆ್ಯಂಡ್ ನೀವು ಒಂದು ಸ್ವಲ್ಪ ಅಫೋರ್ಡ್ ಮಾಡೋದಾದರೆ ಮಾಯ್ಶ್ಚರೈಸರ್ ಥರನೇ ಈ ಕುಂಕುಮಾದಿ ತೈಲನ ಅಪ್ಲೈ ಮಾಡ್ಕೊಳ್ಬೋದು. ಈ ಕುಂಕುಮಾದಿ ತೈಲ ಬಂದು ನಿಮಗೆ ಆಯಿಲಿ ಎಫೆಕ್ಟ್ ಕೊಡೋದಿಲ್ಲ, ಅದು ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಿ ಡ್ರೈ ಆಗುತ್ತೆ ಸ್ಕಿನ್ನು. ಸೊ ಮಾಯ್ಶ್ಚರ್ ಲಾಕ್ ಆಗುತ್ತೆ. ಕುಂಕುಮಾದಿ ತೈಲ ನಾನು ಯೂಸ್ ಮಾಡ್ತಾ ಇರೋದು ಬಂದು ಹರ್ಬ್ಸ್ ಅವ್ರದ್ದು ಪ್ಯೂರ್ ಕುಂಕುಮಾದಿ ತೈಲ. ಆ್ಯಂಡ್ ಇದ್ರ ಪ್ರೈಸ್ ಬಂದು ನಿಮಗೆ ಅರೌಂಡ್ 700 ಸಮಥಿಂಗ್ ಬರುತ್ತೆ. ಅಫೋರ್ಡ್ ಮಾಡೋದಕ್ಕಾದರೆ ಇದನ್ನು ತೊಗೊಳ್ಳಿ, ಇದು ತುಂಬ ಒಳ್ಳೆಯದು. ಸೊ ಇದಿಷ್ಟ ಆದಮೇಲೆ ಒಂದು ಒಳ್ಳೆ ಸನ್ಸ್ಕ್ರೀನ್ ಬೇಕಲ್ವಾ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ನನ್ನ ಫೇವ್ರೆಟ್, ಯಾವುದ್ಯಾವುದೋ ಕಡಿಮೆ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ಮುಖ ಕೆಡಿಸ್ಕೊಳ್ಳೋ ಬದಲು ಸ್ವಲ್ಪ ಜಾಸ್ತಿ ಆದರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಇದನ್ನು ನಿಮಗೆ ಅರೌಂಡ್ ಒಂದು 6-7 ಮಂತ್ಸ್ವರೆಗೂ ಬರುತ್ತೆ. 6-7 ಮಂತ್ಸ್ ಮತ್ತೆ ತಿರುಗಿ ನೀವು ಬೇರೆ ಯಾವುದೇ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಇದು ಬಂದು ನೀವು 725 ಇದೆ, ಬಟ್ 1mgನಲ್ಲಿ ನಿಮಗೆ ಡಿಸ್ಕೌಂಟ್ ಆಫರ್ ಬರುತ್ತೆ. ರಿವೆಲ್ಲಾ ಟಿಂಟೆಡ್ ಸನ್ಸ್ಕ್ರೀನು
ರಿವೆಲಾ ಟಿಂಟೆಡ್ ಸನ್ಸ್ಕ್ರೀನ್. ಓಕೆ, ತುಂಬ ಒಳ್ಳೆ ಸನ್ಸ್ಕ್ರೀನ್ ಇದು. ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ನೋಡಿ ಪಂಪು, ಇದು ಪ್ರೈಸ್ ಬಂದು 700 ಸಮಥಿಂಗ್ ಇದೆ ಪಂಪ್ ಇದು. ಸೊ ನೀವು ಒಂದ್ಸಲಿ ಪಂಪ್ ಮಾಡಿದ್ದಾದಮೇಲೆ ಪ್ರಾಡಕ್ಟ್ ಈ ಥರ ಇರುತ್ತೆ. ಸೇಮ್ ಫೌಂಡೇಶನ್ ಇದ್ದಂಗೆ ಇರುತ್ತೆ. ಈ ಟೀನೇಜರ್ಸ್ಗೆ ಬೆಸ್ಟ್ ಇದು. ಓಕೆ, ಟಿಂಟ್ ಇರೋದ್ರಿಂದ ನೀವು ಸಪ್ರೇಟ್ ಫೌಂಡೇಶನ್ನು ಇಲ್ಲ ಏನೋ ಕ್ರೀಮ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒನ್ಸ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಸ್ಮೆಲ್ ಸಹ, ಅರೋಮಾ ಸಹ ನಿಮಗೆ ವೆರಿ ಲೈಟ್ ಆಗಿದೆ. ನೋಡಿ ಈ ಥರ ಒನ್ಸ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾದ್ಮೇಲೆ ನಿಮ್ಮ ಸ್ಕಿನ್ ಸ್ವಲ್ಪ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಟಿಂಟೆಡ್ ಸನ್ಸ್ಕ್ರೀನು. ಸೊ ಸಪರೇಟಾಗಿ ಫೌಂಡೇಶನ್ ಅಂತೂ ಬೇಡ. ಓಕೆನಾ? ಸೊ ಇದಿಷ್ಟು ಮಾತ್ರ ಮಾಡ್ಕೊಂಡ್ರೆ ಸಾಕು. ಫಸ್ಟು ಫೇಸ್ ವಾಶ್ ಮಾಡಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ವೆರಿ ಲೈಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡಿ, ಪೆನಿಟ್ರೇಟ್ ಆಗಲಿ ಅದು ಸ್ಕಿನ್ನಲ್ಲಿ. ಈ ಮಾಯಿಶ್ಚರೈಸರ್ 2 ಟೈಮ್ಸ್ ಅಪ್ಲೈ ಮಾಡಿ. ಬೆಳಗ್ಗೆನೂ ಅಪ್ಲೈ ಮಾಡಿ, ನೈಟ್ ಟೈಮ್ಸು ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಈ ಸನ್ಸ್ಕ್ರೀನ್ ಬೆಳಗ್ಗೆ ಮಾತ್ರ ಅಪ್ಲೈ ಮಾಡಿ ನೀವು ಆಚೆ ಹೋಗೋಕ್ಕಿಂತ ಮುಂಚೆ. ಸೊ ಬೆಸ್ಟ್ ಸನ್ಸ್ಕ್ರೀನ್ ಇದು. ಅಪ್ಲೈ ಮಾಡಿ ನಾರ್ಮಲ್ ಒಂದು ಬೊಟ್ಟಿಟ್ಬಿಡಿ. ಆ್ಯಂಡ್ ಕಾಜೆಲ್ಲು ನಿಮ್ಮ ರೂಟೀನ್ ಏನಿದೆ ಮೇಕಪ್ ರೂಟೀನ್ ಅದನ್ನ ಮಾಡಿ. ಸೊ ಇದೆಲ್ಲ ಆದಮೇಲೆ ಲೈಟಾಗಿ ಒಂದು ಲಿಪ್ ಬಾಮ್ ಹಾಕಿ ಸಾಕು. ಇದೇ ನಿಮ್ಮ ವೆರಿ ಅಫೋರ್ಡಬಲ್ ಆ್ಯಂಡ್ ವೆರಿ ಬೇಸಿಕ್ ಸ್ಕಿನ್ ಕೇರ್ ರೂಟೀನ್ ಫಾರ್ ಟೀನೇಜರ್ಸ್. ಓಕೆ, ಮಸ್ಟ್ ಹ್ಯಾವ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದು. ಸೊ ಟ್ರೈ ಮಾಡಿ ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಇದು ಬೇಸಿಕ್ ಸ್ಕಿನ್ ಕೇರ್ ರೂಟೀನ್ ಎವ್ರಿ ಟೀನೇಜರ್ ಶುಡ್ ಹ್ಯಾವ್ ಆ್ಯಂಡ್ ಶುಡ್ ಟ್ರೈ. ಓಕೆ, ಸೊ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್.